Good morning, my dear students. So last class ಅಲ್ಲಿ we had started with the chapter called as hydrocarbons. ಅದರಲ್ಲಿ ಇಂಟ್ರೊಡಕ್ಷನ್ ಆಗಿ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು ಡೆಫಿನೇಷನ್ ನೋಡಿದ್ವಿ. ಹಾಗೆ ಕ್ಲಾಸಿಫಿಕೇಶನ್ ಆಫ್ ಹೈಡ್ರೋಕಾರ್ಬನ್ಸ್ ಇಂಟು ಡಿಫ್ರೆಂಟ್ ಗ್ರೂಪ್ಸ್ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲಿ ಒಂದು ಅಸೈನ್ಮೆಂಟ್ ಕೊಟ್ಟಿದ್ದೆ ನಿಮಗೆ. ಏನಂತಂದ್ರೆ ಅಲ್ಕೇನ್ಸ್ ಒಳಗ ಮೀಥೇನ್, ಈಥೇನ್, ಪ್ರೋಪೇನ್ ಅಂತ ಬರುತ್ತೆ, ರೈಟ್? ಸೊ ಫಸ್ಟ್ ಮೆಂಬರ್ ಮೀಥೇನ್ ಇದೆ, ಸೆಕೆಂಡ್ ಮೆಂಬರ್ ಈಥೇನ್, ಸೊ ಫಾಲೋಡ್ ಬೈ ಪ್ರೋಪೇನ್, ಬ್ಯೂಟೇನ್ ಅಂತಂದು. ಬಟ್ ಅಲ್ಕೀನ್ ಮತ್ತೆ ಅಲ್ಕೈನ್ ಒಳಗ ಮೀಥೀನ್ ಅಥವಾ ಮೀಥೈನ್ ಸಾಧ್ಯ ಇಲ್ಲ, ಅಥವಾ ದೇರ್ ಇಸ್ ನೋ ಫಾರ್ಮೇಶನ್ ಆಫ್ ಮೀಥಿನ್ ಆರ್ ಮೀಥೈನ್. ವಿ ಸ್ಟಾರ್ಟ್ ದ ಫಸ್ಟ್ ನಂಬರ್ ಇಸ್ ಈಥೀನ್ ಅಂಡ್ ಈಥೈನ್. ಯಾಕೆ ಅಂತ ಕೇಳಿದೆ. ಸೊ ಕೆಲವೊಬ್ರು ರಿಪ್ಲೈ ಮಾಡಿದಾರ, ವೆರಿ ಗುಡ್. ಸೊ ಆಕ್ಚುಲ್ ಆನ್ಸರ್ ಏನಂತಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಕೀನ್ ಮತ್ತೆ ಅಲ್ಕೈನಿಗೆ ಮಿನಿಮಮ್ 2 ಕಾರ್ಬನ್ಸ್ ಅನ್ನ ಬೇಕು ಟು ಫಾರ್ಮ್ ಎ ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್. ಮೀಥೇನ್ ಒಳಗ ಇರುವಂತದ್ದು ಕಾರ್ಬನ್ ಎಷ್ಟು? ಒಂದೇ. ಸೊ ಅದಕ್ಕೆ ಅಲ್ಕೀನ್ಸ್ ಮತ್ತು ಅಲ್ಕೈನ್ಸ್ ಒಳಗ ಮೀಥೀನ್ ಅಥವಾ ಮೀಥೈನ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಒಂದೇ ಕಾರ್ಬನ್ ಇರೋದ್ರಿಂದ. ಸೊ ಇಟ್ ಇಸ್ ನಾಟ್ ಪಾಸಿಬಲ್. ಬಟ್ ಈಥೀನ್ ಅಥವಾ ಈಥೈನ್ ಇರೋದ್ರಿಂದ 2 ಕಾರ್ಬನ್ ಇರೋದ್ರಿಂದ, ಸೊ ಫಸ್ಟ್ ಮೆಂಬರ್ ಆಫ್ ಅಲ್ಕೀನ್ ಈಸ್ ಈಥೀನ್ ಅಂಡ್ ಫಸ್ಟ್ ಮೆಂಬರ್ ಆಫ್ ಅಲ್ಕೈನ್ ಈಸ್ ಈಥೈನ್, ರೈಟ್? ಸೊ ಇದು ಕರೆಕ್ಟ್ ಆನ್ಸರ್. ಈಗ ಕಂಟಿನ್ಯೂ ಮಾಡೋಮಂತ ಕ್ಲಾಸ್ನ. ಸೊ ಈಗ ಇಂಡಿವಿಜುವಲ್ ಆಗಿ ವಿಲ್ ಡಿಸ್ಕಸ್ ವಿತ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಸೊ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ಗೆ ಎಕ್ಸಾಂಪಲ್ ಅಲ್ಕೇನ್ಸ್, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ಗೆ ಅಲ್ಕೀನ್ಸ್ ಮತ್ತೆ ಅಲ್ಕೈನ್ಸ್. ಸೊ ಮೊದಲು ವಿಲ್ ಸ್ಟಾರ್ಟ್ ವಿತ್ ಅಲ್ಕೇನ್ಸ್. ಸೊ ಅಲ್ಕೇನ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ದ ಕಂಪೌಂಡ್ಸ್ ವಿಚ್ ಕಂಟೈನ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಕೋವಲೆಂಟ್ ಬಾಂಡ್. So those compounds are called as alkanes, or those are called as saturated hydrocarbons. So alkanes are the simplest organic compounds made up of carbon and hydrogen only. So alkanes ಒಳಗೆ ಕಾರ್ಬನ್ ಮತ್ತು ಹೈಡ್ರೋಜನ್ ಇರ್ತೈತಿ. They have the general formula. ಇದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಬಹಳ ಸಾರ ಕೇಳ್ತಾರ, ರೈಟ್? ಸೊ ಹೈಸ್ಕೂಲ್ ಒಳಗೂ ನೀವು ಓದಿರ್ತೀರ. ಜನರಲ್ ಫಾರ್ಮುಲಾ ಫಾರ್ ಅಲ್ಕೇನ್ ಏನದ? CnH. ಓಕೆ, CN, ಇದು ಸಿ ಬರಬಾರ್ದಾಗಿತ್ತು, CnH2n+2, ರೈಟ್? ಸೊ ವಿದ್ಯಾರ್ಥಿಗಳು ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊರಿ. ಸೊ ಫಾರ್ಮುಲಾ ಇಸ್ CnH2n+2. ಇದು ಸಿ ಬರಂಗಿಲ್ಲ, ಸೊ ಒಂದು ಸ್ವಲ್ಪ ಮಿಸ್ಟೇಕು, ರೈಟ್? ಸೊ CnH2n+2, ರೈಟ್? ಸೊ ಎನ್ ಮೇ ಬಿ ಈಕ್ವಲ್ ಟು 1 2 3 ಏನಾರ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ ಇಫ್ ಎನ್ ಈಕ್ವಲ್ ಟು 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ C1H, 2 1s are 2, 2 + 2 4. ಸೊ ಫಸ್ಟ್ ಮೆಂಬರ್ ಏನಾಗುತ್ತೆ? CH4, ದಟ್ ಇಸ್ ನಥಿಂಗ್ ಬಟ್ ಮೀಥೇನ್. ಸೊ ಆಗ ಎನ್ ಈಕ್ವಲ್ ಟು 2 ಮಾಡಿದ್ರೆ C2H6, 3 ಮಾಡಿದ್ರೆ C3H8. ಸೊ ಹಿಂಗ ಮೀಥೇನ್, ಈಥೇನ್, ಪ್ರೋಪೇನ್. ಸೊ ಎನ್ ವ್ಯಾಲ್ಯೂಸ್ ಡಿಪೆಂಡಿಂಗ್ ಅಪಾನ್ ಎನ್ ವ್ಯಾಲ್ಯೂಸ್ ನಮಗೆ ಡಿಫ್ರೆಂಟ್ ಅಲ್ಕೇನ್ ಗ್ರೂಪ್ಸ್ ಬರುತ್ತೆ. ಸೊ ಜನರಲ್ ಫಾರ್ಮುಲಾ ಆಫ್ ಅಲ್ಕೇನ್ಸ್ ಏನದ? CnH2n+2. ಇದೊಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ಇದು ಬರ್ಕೋಬೇಡ್ರಿ, ಮತ್ತೆ CnHC ಅಂತ ಇದೆ. ಸೊ ಇದು ಸಿ ಬರಬಾರ್ದು, ಡೈರೆಕ್ಟ್ ಆಗಿ CnH2n+2, ಹೌದಾ? ಸೊ ಇದು ಜನರಲ್ ಫಾರ್ಮುಲಾ ಆಫ್ ಅಲ್ಕೇನ್ಸ್ ಆಯ್ತು. ಹಾಗೆ ಫಸ್ಟ್ ಮೆಂಬರ್ ಆಫ್ ಅಲ್ಕೇನ್ ಯಾವ್ದು ಬರ್ತದೆ? ಸೊ ಫಸ್ಟ್ ಮೆಂಬರ್ ಅಂತಂದ್ರೆ ಇಫ್ n = 1 ಸಬ್ಸ್ಟಿಟ್ಯೂಟ್ ಮಾಡಿದಾಗ CH4 ಬರ್ತದೆ. ಸೊ ಮೀಥೇನ್ ಇಸ್ ದ ಫಸ್ಟ್ ಮೆಂಬರ್ ಆಫ್ ಅಲ್ಕೇನ್. ಸೊ ಸೆಕೆಂಡ್ ಮೆಂಬರ್ ಅಂತಂದ್ರೆ ಈಥೇನ್, ಪ್ರೋಪೇನ್, ಬ್ಯೂಟೇನ್, ಹಿಂಗ ಎಕ್ಸೆಟ್ರಾ. ಸೊ ಡಿಪೆಂಡಿಂಗ್ ಅಪಾನ್ ದ ವ್ಯಾಲ್ಯೂ ಆಫ್ n. The carbon atoms in their molecules are bonded to each other by single covalent bond. ಸೊ ಇದಂತೂ ನಿಮ್ಗೆ ಗೊತ್ತದ. ಸೊ ಕಾರ್ಬನ್ ಕಾರ್ಬನ್ ನಡುವೆ ಮತ್ತು ಅಥವಾ ಕಾರ್ಬನ್ ಹೈಡ್ರೋಜನ್ ನಡುವೆ ಬಾಂಡ್ ಯಾವ್ದು ಇರ್ತದ? ಕೋವಲೆಂಟ್ ಬಾಂಡ್ ಇರುತ್ತೆ. ಸೊ ಕೋವಲೆಂಟ್ ಬಾಂಡ್ ಅಂದ್ರೆ ಇಟ್ ಇಸ್ ದ ಬಾಂಡ್ ವಿಚ್ ಇಸ್ ಫಾರ್ಮ್ಡ್ ಬೈ ಶೇರಿಂಗ್ ಅಪ್ ಆಫ್ ಎಲೆಕ್ಟ್ರಾನ್ಸ್. Since the carbon skeleton of alkanes is fully saturated with hydrogen, they are also called saturated hydrocarbon. So saturated hydrocarbon ಎದಕ್ಕೆ ಕರಿತೀವಿ ಅಂದ್ರೆ ಇದಕ್ಕೆ ಕಾರ್ಬನ್ ಮತ್ತು ಹೈಡ್ರೋಜನ್ ಕಂಪ್ಲೀಟ್ ಆಗಿ ಪ್ರೆಸೆಂಟ್ ಇರೋದ್ರಿಂದ ಸೊ ಅದಕ್ಕೆ ಏನು ಕರಿತೀವಿ? ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ ಅಲ್ಕೇನ್ಸ್ಗೆ. Alkanes contains a strong carbon-carbon bond ಮತ್ತೆ carbon hydrogen bonds. Therefore, this class of hydrocarbons are relatively chemically inert. ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಅಲ್ಕೇನ್ಸ್ ಒಳಗ ಕಾರ್ಬನ್ ಕಾರ್ಬನ್ ನಡುವೆ ಇರುವಂತ ಬಾಂಡ್ ಸ್ಟ್ರಾಂಗ್ ಇರೋದ್ರಿಂದ ಹಾಗೂ ಕಾರ್ಬನ್ ಮತ್ತೆ ಹೈಡ್ರೋಜನ್ ನಡುವೆ ಬಾಂಡ್ ಸ್ಟ್ರಾಂಗ್ ಇರೋದ್ರಿಂದ ಇದೇನಾಗುತ್ತೆ? ಈ ಕ್ಲಾಸ್ ಆಫ್ ಅಲ್ಕೇನ್ಸ್ ಏನಿರ್ತದೆ ಕೆಮಿಕಲಿ ಇನರ್ಟ್. ಕೆಮಿಕಲಿ ಇನರ್ಟ್ ಅಂದ್ರೆ ಏನರ್ಥ? ದೇ ಆರ್ ಅನ್ರಿಯಾಕ್ಟಿವ್ ಇನ್ ನೇಚರ್ ಅಂತ ಅರ್ಥ. ಇನರ್ಟ್ ಅಂದ್ರೆ ರಿಯಾಕ್ಟಿವ್ ಇಲ್ಲ ಅಂತ ಅರ್ಥ, ರೈಟ್? ಸೊ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅ ಸ್ಟ್ರಾಂಗ್ ಕೋವಲೆಂಟ್ ಬಾಂಡ್ ಬಿಟ್ವೀನ್ ದ ಕಾರ್ಬನ್ ಕಾರ್ಬನ್ ಆಗಿರ್ಬೋದು ಅಥವಾ ಕಾರ್ಬನ್ ಹೈಡ್ರೋಜನ್ ಬಾಂಡ್ ಆಗಿರ್ಬೋದು. ಹೆನ್ಸ್ ದೇ ಆರ್ ಸಮ್ಟೈಮ್ಸ್ ರೆಫರ್ಡ್ ಟು ಆಸ್ ಪ್ಯಾರಾಫಿನ್ಸ್. ನೋಡ್ರಿ ವಿದ್ಯಾರ್ಥಿಗಳು, ಇದು 1 ಮಾರ್ಕ್ಸ್ ಕ್ವಶನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಕೇಳಬಹುದು. ಅಲ್ಕೇನ್ಸ್ ಅಥವಾ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ವಾಟ್? ಪ್ಯಾರಾಫಿನ್ಸ್ ಅಂತ ಕರಿತೀವಿ, ರೈಟ್? ಸೊ ಏನಿದು ಪ್ಯಾರಾಫಿನ್ಸ್ ಅಂದ್ರೆ? ಇದು ಲ್ಯಾಟಿನ್ ಒಳಗ ಪ್ಯಾರಮ್, ಅಫಿನ್ಸ್ ಅಂತಂದ್ರೆ ಲಿಟಿಲ್ ಅಫಿನಿಟಿ. ಸೊ ಅಟ್ರಾಕ್ಷನ್, ಲಿಟಿಲ್ ಅಟ್ರಾಕ್ಷನ್, ಅಫಿನಿಟಿ ಅಂದ್ರೆ ಅಟ್ರಾಕ್ಷನ್ ಅಂತ ಅರ್ಥ. ಸೊ ಫಸ್ಟ್ 3 ಮೆಂಬರ್ಸ್ ಆಫ್ ದಿಸ್ ಕ್ಲಾಸ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಆಸ್. ಸೊ ಫಸ್ಟ್ ಮೆಂಬರ್ ಯಾವುದು? n = 1 ಮಾಡಿದಾಗ CH4 ಆಗುತ್ತೆ. n = 2 ಇತ್ತಂದ್ರೆ
C2H6 ಆಗುತ್ತೆ. N=3 ಇತ್ತಂದ್ರೆ C3H8 ಆಗುತ್ತೆ. ಸೊ ಫಸ್ಟ್ ಮೆಂಬರ್ ಆಫ್ ಆಲ್ಕೇನ್ ಈಸ್ ಮೀಥೇನ್, ಸೆಕೆಂಡ್ ಮೆಂಬರ್ ಆಫ್ ಆಲ್ಕೇನ್ ಈಸ್ ಈಥೇನ್, ದೆನ್ ಥರ್ಡ್ ಮೆಂಬರ್ ಆಫ್ ಆಲ್ಕೇನ್ ಈಸ್ ಪ್ರೋಪೇನ್. ಸೊ ವಿದ್ಯಾರ್ಥಿಗಳೇ, ಸೊ ಈಗ ತನಕ ಡಿಸ್ಕಸ್ ಮಾಡಿರುವಾಗ alkenes are also called as saturated hydrocarbons. The general formula for alkene is CnH2n plus 2 and they are held by covalent bond. And alkanes ಅಥವಾ saturated hydrocarbons are also called as paraffins. Paraffins ಅಂದ್ರೆ little affinity, so little attraction ಅಂತ ಅರ್ಥ, ರೈಟ್. ಸೊ ಇದು ಒಂದು ಕೀ ಪಾಯಿಂಟ್ ನೆನಪಿಟ್ಕೋಬೇಕು. ಇನ್ನು ಜನರಲ್ ಸ್ಟ್ರಕ್ಚರ್ ಆಫ್ ಆಲ್ಕೇನ್ಸ್ ನೋಡ್ಬೇಕಾದ್ರೆ ಇದು ಸ್ಟ್ರಕ್ಚರ್ ಆಫ್ ಮೀಥೇನ್ CH4, ರೈಟ್. ಸೊ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಅಂತ ಕರಿತೀವಿ ಇದಕ್ಕೆ, ಸೊ ಅಥವಾ ಪಿರಮಿಡಲ್ ಸ್ಟ್ರಕ್ಚರ್. ಸೊ ಇದು ವಿತ್ ರೆಸ್ಪೆಕ್ಟ್ ಟು ಮೀಥೇನ್ ಅದ. ಇನ್ ಮೀಥೇನ್ ಕಾರ್ಬನ್ ಫಾರ್ಮ್ಸ್ ಅ ಸಿಂಗಲ್ ಬಾಂಡ್ ವಿತ್ 4 ಹೈಡ್ರೋಜನ್ ಅಟಮ್ಸ್. ಸೊ ಇಲ್ಲಿ ಕಾರ್ಬನ್ಗೆ ಟೋಟಲ್ ನಂಬರ್ ಆಫ್ ಹೈಡ್ರೋಜನ್ ಎಷ್ಟವ 4 CH4 ಅದ್ರೊಳಗ. ಸೊ ಇಟ್ ಫಾರ್ಮ್ಸ್ ಅ ಕೋವಲೆಂಟ್ ಬಾಂಡ್. ಸೊ ಇಲ್ಲಿ ಸಿಂಗಲ್ ಕೋವಲೆಂಟ್ ಬಾಂಡ್ ಅದ ಕಾರ್ಬನ್ ಮತ್ತೆ ಹೈಡ್ರೋಜನ್ ನಡುವೆ. ಆಲ್ ಹೈಡ್ರೋಜನ್ ಕಾರ್ಬನ್ ಹೈಡ್ರೋಜನ್ ಬಾಂಡ್ ಆಂಗಲ್ಸ್ ಆರ್ 109.5 ಡಿಗ್ರಿ. ನೋಡ್ರಿ ವಿದ್ಯಾರ್ಥಿಗಳೇ, ಸೊ ಇಲ್ಲಿ ಬಾಂಡ್ ಆಂಗಲ್ ಏನ್ ಬರ್ತದಲ್ಲ ಬಿಟ್ವೀನ್ ದ ಕಾರ್ಬನ್ ಮತ್ತು ಹೈಡ್ರೋಜನ್ ಏನದಲ್ಲ ದಟ್ ಈಸ್ 109.5 ಡಿಗ್ರಿ. ಸೊ ಸ್ವಲ್ಪ ಕೆಮಿಕಲ್ ಬಾಂಡಿಂಗ್ ಅಂತ ಚಾಪ್ಟರ್ ಬರುತ್ತೆ, ಅಲ್ಲಿ ನೀವು ಬಾಂಡ್ ಆಂಗಲ್ ಬಾಂಡ್ ಲೆಂತ್ ಬಗ್ಗೆ ಕಲಿತೀರಿ. ಬಟ್ ಫಾರ್ ಟೈಮಿಂಗ್ ನೆನಪಿಟ್ಕೊರಿ, ದ ಬಾಂಡ್ ಆಂಗಲ್ ಇನ್ ಕೇಸ್ ಆಫ್ ಮೀಥೇನ್ ಎಷ್ಟದ 109.5 ಡಿಗ್ರಿ. ಮೀಥೇನ್ ಹ್ಯಾಸ್ ಅ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್. ಸೊ ಇದಕ್ಕೆ ಏನು ಕರಿತೀವಿ, ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಕಾರ್ಬನ್ ಆಗಿರ್ಬೋದು, ಕಾರ್ಬನ್ ಹೈಡ್ರೋಜನ್ ಬಾಂಡ್ಸ್ ದೇ ಆರ್ ಫಾರ್ಮ್ಡ್ ಬೈ ಹೆಡ್ ಆನ್ ಓವರ್ಲ್ಯಾಪಿಂಗ್. ಸೊ ಹೆಡ್ ಆನ್ ಓವರ್ಲ್ಯಾಪಿಂಗ್ ಅಂದ್ರೆ ಇದು ಕಾರ್ಬನ್ ಸ್ಟ್ರಕ್ಚರು, ರೈಟ್. ಸೊ ಇದ್ರ ಮೇಲೆ ಹೈಡ್ರೋಜನ್ ಓವರ್ಲ್ಯಾಪ್ ಆಗ್ಯದ. ಸೊ ಇದಕ್ಕೆ ಯಾವ ಟೈಪ್ ಆಫ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ, ಹೆಡ್ ಆನ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಸೊ ಇಟ್ ರಿಸಲ್ಟ್ಸ್ ಇನ್ ಟು ಫಾರ್ಮೇಶನ್ ಆಫ್ ಸಿಗ್ಮಾ ಬಾಂಡ್, ರೈಟ್. ಸೊ ಇದನ್ನ ಸ್ವಲ್ಪ ಮುಂದೆ ಕಾನ್ಸೆಪ್ಟ್ ಬಂದಾಗ ಹೇಳ್ತೀನಿ, ರೈಟ್. ಸೊ ಓವರ್ಲ್ಯಾಪಿಂಗ್ ಹೆಡ್ ಆನ್ ಆಗಿದ್ರಿಂದ ದ ಹೈಬ್ರಿಡೈಸೇಷನ್ ಇಸ್ sp3 ಹೈಬ್ರಿಡೈಸೇಷನ್. ಸೊ ಇದು sp ಹೈಬ್ರಿಡೈಸೇಷನ್ ಕೂಡ ವಿಲ್ ಡಿಸ್ಕಸ್ ಇನ್ ಕಮಿಂಗ್ ಕ್ಲಾಸಸ್, ರೈಟ್. ಸೊ ಈಗ ಸ್ಟ್ರಕ್ಚರ್ ಆಫ್ ಮೀಥೇನ್ ಒಳಗೆ ನೆನಪಿಟ್ಕೋಬೇಕಾದದ್ದು, ಸೊ ಕಾರ್ಬನ್ಗೆ 4 ಹೈಡ್ರೋಜನ್ ಅಟಮ್, ದೇ ಆರ್ forming a covalent bond and the overlapping is head on overlapping. The bond angle is 109.5 degrees, 909.5 degree, and it forms a tetrahedral structure and the hybridization is sp3 hybridization. ಇದು sp3 hybridization ಅಂದ್ರೆ ಏನು ಅದು ಮುಂದೆ ಬರುವಂತ ಕಾನ್ಸೆಪ್ಟ್ಸ್ ಒಳಗೆ ನಿಮಗೆ ಡಿಸ್ಕಸ್ ಮಾಡ್ತೀನಿ. ಈಗ ಕಮಿಂಗ್ ಫಾರ್ ಪ್ರಿಪರೇಷನ್ ಆಫ್ ಅಲ್ಕೇನ್ಸ್. ಅಲ್ಕೇನ್ಸ್ ನ ನೀವು ಹೇಗೆ ಪ್ರಿಪೇರ್ ಮಾಡ್ತೀರಿ ನೋಡ್ರಿ ವಿದ್ಯಾರ್ಥಿಗಳೇ. ಅಲ್ಕೇನ್ಸ್ಗೆ ನಾವು ಕಾಮನ್ ಆಗಿ ಒಂದು ರಿಪ್ರೆಸೆಂಟೇಷನ್ ಫಾರ್ಮುಲಾ ಅಂತ ಕೊಡ್ತೀವಿ. ಸೊ ಜನರಲ್ ಫಾರ್ಮುಲಾ ಅಂತ ಗೊತ್ತಾ ನಿಮ್ಗೆ, ರೈಟ್. ಸೊ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು CnH2n plus 2 ಫಾರ್ಮುಲಾ ಜನರಲ್ ಫಾರ್ಮುಲಾ ಆಗಿರ್ಬೋದು. ಸೊ ಇಲ್ಲಿ ಪ್ರಿಪ್ರೇಷನ್ ಆಫ್ ಅಲ್ಕೇನ್ಸ್ಗೆ ನಾವು ಏನಂತ ಕೊಡ್ತೀವಿ ಅಂತ ಫಾರ್ಮುಲಾ ಒಂದು R-R ಅಂತ ಕರಿತೀವಿ, ರೈಟ್. ಸೊ ಇದನ್ನ ಡಿಸ್ಕಸ್ ಮಾಡ್ತೀನಿ. R-R ಅಂದ್ರೆ ಏನಂತಂದು ಕಮಿಂಗ್ ಎಕ್ಸಾಂಪಲ್ಸ್ ಒಳಗ. ಸೊ ಮೊದಲನೇ ಮೆಥಡ್ ನೋಡೋಮಂತ ಅಲ್ಕೇನ್ಸ್ ನಾವು ಹೆಂಗ್ ಪ್ರಿಪೇರ್ ಮಾಡ್ತೀವಿ ಅನ್ನೋದು. ಸೊ ಮೊದಲನೇ ಮೆಥಡ್ ಯಾವುದು, ಪ್ರಿಪರೇಷನ್ ಆಫ್ ಅಲ್ಕೇನ್ಸ್ ಫ್ರಮ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಅಂದ್ರೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ತಗೊಂಡು ನಾವು ಅಲ್ಕೇನ್ಸ್ ತಯಾರು ಮಾಡ್ತೀವಿ. ಅಲ್ಕೇನ್ಸ್ ಅಂದ್ರೆ ಏನು, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸೊ ಪ್ರಿಪರೇಷನ್ ಆಫ್ ಅಲ್ಕೇನ್ಸ್ ಫ್ರಮ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸೊ ಕನ್ವರ್ಷನ್ ಆಫ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಟು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಈ ಪ್ರೊಸೆಸ್ಸಿಗೆ ಏನೇನು ಕರ್ತೀವಿ, ಹೈಡ್ರೋಜಿನೇಷನ್ ಪ್ರೊಸೆಸ್ ಅಂತ ಕರಿತೀವಿ. ಸೊ ವಿದ್ಯಾರ್ಥಿಗಳು ಇದು ಕೂಡ ಒಂದು ಇಂಪಾರ್ಟೆಂಟ್ ಡೆಫಿನೇಷನ್ ಕೇಳ್ಬೋದು. ವಾಟ್ ಈಸ್ ಹೈಡ್ರೋಜಿನೇಷನ್ ಅಂತ ಕೇಳ್ತಾರ. ಸೊ ಹೈಡ್ರೋಜಿನೇಷನ್ ಅಂತಂದ್ರೆ ದ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಇಂಟು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಏನಿದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದ್ರೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರ್ತಾವ ಅಥವಾ ಕಾರ್ಬನ್ ಟ್ರಿಪಲ್ ಬಾಂಡ್ ಇರ್ತಾವ. ಸೊ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇಂದ ವಿ ಆರ್ ಕನ್ವರ್ಟಿಂಗ್ ಇಂಟು ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್. ಸೊ ಇನ್ ಪ್ರೆಸೆನ್ಸ್ ಆಫ್ ಏನು ಪ್ಲಾಟಿನಮ್ ಆಗಿರ್ಬೋದು, ಪೆಲೇಡಿಯಂ ಆಗಿರ್ಬೋದು ಅಥವಾ ನಿಕಲ್, ಇವೇನಿವು ದೀಸ್ ಆರ್ ಆಕ್ಟಿಂಗ್ ಆಸ್ ಎ ಕೆಟಲಿಸ್ಟ್. ಸೊ ಈ ಪ್ರೊಸೆಸ್ಸಿಗೆ ಏನೇನು ಕರಿತೀವಿ, ಹೈಡ್ರೋಜಿನೇಷನ್ ಅಂತ ಕರಿತೀವಿ. ಸೊ ವಿದ್ಯಾರ್ಥಿಗಳೇ, ಹೈಡ್ರೋಜಿನೇಷನ್ ಡೆಫಿನೇಷನ್ ಇನ್ನೊಂದ್ಸರಿ ಹೇಳ್ತೀನಿ ಏನಂತಂದ್ರೆ ದ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಟು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಇನ್ ಪ್ರೆಸೆನ್ಸ್ ಆಫ್ ಪ್ಲಾಟಿನಮ್, ಪೆಲೇಡಿಯಂ ಆರ್ ನಿಕಲ್ ಕೆಟಲಿಸ್ಟ್. ಸೊ ಈ ಪ್ರೊಸೆಸ್ಸಿಗೆ ಏನ್ ಕರಿತೀವಿ, ಹೈಡ್ರೋಜಿನೇಷನ್ ಅಂತ ಕರಿತೀವಿ. ಸೊ ಹೆಂಗ ಪ್ರಿಪ್ರೇಷನ್ ಮಾಡ್ತೀವಿ ನೋಡಮಂತ. ಅದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳಲ್ಲಿ ಹೈಡ್ರೋಜಿನೇಷನ್ ಅಂದ್ರೆ ಏನು, ಹೈಡ್ರೋಜನ್. ಸೊ ಇಲ್ಲಿ ಏನ್ ಆಡ್ ಮಾಡ್ತಾ ಇದೀವಿ, ಹೈಡ್ರೋಜನ್ ಆಡ್ ಮಾಡ್ತಾ ಇದೀವಿ. ಎದಕ್ಕೆ, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗೆ. ಸೊ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗೆ ಹೈಡ್ರೋಜನ್ ಆಡ್ ಮಾಡಿ ಈ ಕೆಟಲಿಸ್ಟ್ ಯೂಸ್ ಮಾಡಿದಾಗ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಇದ್ದು ಸ್ಯಾಚುರೇಟೆಡ್ ಆಗುತ್ತೆ. ಇಲ್ಲೊಂದು ಉದಾಹರಣೆ ತಗೊಂಡಂತ ನೋಡಮಂತ. ಈಗ ಈಥೀನ್ ಏನದು ಫಾರ್ಮುಲಾ, C2H4 ಅಥವಾ CH2 ಡಬಲ್ ಬಾಂಡ್ CH2, ಹೌದಾ. ಇದು ಒಂದು ಎಕ್ಸಾಂಪಲ್. ಇದೇನದ, ಇದು ಡಬಲ್ ಬಾಂಡ್ ಇರೋದ್ರಿಂದ ಇದು ಅನ್ಸ್ಯಾಚುರೇಟೆಡ್. ಈಗ ಅನ್ಸ್ಯಾಚುರೇಟೆಡ್ ಡಬಲ್ ಬಾಂಡ್ ಇರೋದನ್ನ ಸಿಂಗಲ್ ಬಾಂಡ್ ಮಾಡಬೇಕು, ರೈಟ್. ಸೊ ದಟ್ ಈಸ್ ದ ಪ್ರೊಸೆಸ್ ಕಾಲ್ಡ್ ಆಸ್ ಹೈಡ್ರೋಜಿನೇಷನ್. ಈ ಪ್ರೊಸೆಸ್ ಮಾಡಬೇಕಾದ್ರೆ ಏನ್ ಮಾಡ್ತಾ ಇದೀವಿ ನಾವು ಇಲ್ಲಿ,
ಹೈಡ್ರೋಜನ್ ಆಡ್ ಮಾಡ್ತಾ ಇವಿ. ನೋಡ್ರಿ ವಿದ್ಯಾರ್ಥಿಗಳು, ಹೈಡ್ರೋಜಿನೇಷನ್ ಅಂದ್ರೇನು? ದ ಪ್ರೊಸೆಸ್ ಆಫ್ ಎಡಿಷನ್ ಆಫ್ ಹೈಡ್ರೋಜನ್ ಟು ಕನ್ವರ್ಟ್ ಅನ್ಸ್ಯಾಚುರೇಟೆಡ್ ಟು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಇನ್ ಪ್ರೆಸೆನ್ಸ್ ಆಫ್ ಪ್ಲಾಟಿನಮ್ ಆಗಿರೋದು, ಪಿ ಡಿ ಅಂದ್ರೆ ಪೆಲೆಡಿಯಂ ಅಂತ ಅನ್ಬೋದು, ಎನ್ ಐ ಅಂದ್ರೆ ನಿಕಲ್. ಸೊ ದಿಸ್ ಪ್ರೊಸೆಸ್ ವಿ ಕಾಲ್ ಇಟ್ ಆಸ್ ವಾಟ್? ಹೈಡ್ರೋಜಿನೇಷನ್ ಪ್ರೊಸೆಸ್. ಈಗ ಏನಾಗುತ್ತೆ ವಿದ್ಯಾರ್ಥಿಗಳು ನೋಡ್ರಿ, ಈಗ ಒಂದು ಕಾರ್ಬನ್ಗೆ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ವ್ಯಾಲೆನ್ಸ್ ಎಲೆಕ್ಟ್ರಾನ್ ನೋಡ್ರಿ, ಆ ಕಾನ್ಫಿಗರೇಷನ್ ಏನಾಗುತ್ತೆ? ಅಟೋಮಿಕ್ ನಂಬರ್ 6 ಅದ. 6 ಅಂದ್ರೆ ಮೊದಲನೇ ಶೆಲ್ ಒಳಗ 2 ಎಲೆಕ್ಟ್ರಾನ್, ಔಟರ್ ಶೆಲ್ ಒಳಗ 4 ಎಲೆಕ್ಟ್ರಾನ್. 4 ಎಲೆಕ್ಟ್ರಾನ್ ಒಳಗ ಇಲ್ಲಿ 2 ಎಲೆಕ್ಟ್ರಾನ್ ಬಾಂಡ್ ಆಗ್ಯದ, ಇನ್ 2 ಹೈಡ್ರೋಜನ್ ಫಾರ್ಮೇಶನ್ ಆಗ್ಯದ ಬಾಂಡ್. ಸೊ ಈಗ ಒಂದು ಬಾಂಡ್ ಇಲ್ಲಿ ಬ್ರೇಕಪ್ ಆಗತ್ತೆ. ಒಂದು ಬಾಂಡ್ ಬ್ರೇಕಪ್ ಆಗತ್ತೆ ಅಂದ್ರೆ ಈ ಕಾರ್ಬನ್ ಹತ್ರ 1 ಎಲೆಕ್ಟ್ರಾನ್ ಅದ, ಈ ಕಾರ್ಬನ್ ಹತ್ರ 1 ಎಲೆಕ್ಟ್ರಾನ್ ಅದ. ಸೊ ಇಲ್ಲಿ ಹೈಡ್ರೋಜನ್ 2 ಅವ. ಇವು 2 ನಡುವೆ ಬಾಂಡ್ ಬ್ರೇಕಪ್ ಆಗಿ ಒಂದು ಹೈಡ್ರೋಜನ್ ಈ ಕಾರ್ಬನ್ಗೆ ಹೋಗುತ್ತೆ, ಇನ್ನೊಂದು ಹೈಡ್ರೋಜನ್ ಈ ಕಾರ್ಬನ್ಗೆ ಹೋಗುತ್ತೆ. ಸೊ ಡಬಲ್ ಬಾಂಡ್ ಇದ್ದದ್ದು ಸಿಂಗಲ್ ಬಾಂಡ್ ಆಯ್ತು, CS2 ಇದ್ದದ್ದು CS3 ಆಯ್ತು. ಸೊ CS3 ಅಂದ್ರೆ ಏನು ವಿದ್ಯಾರ್ಥಿಗಳೇ? C2H6. ಸೊ C2H6 ಅಂದ್ರೆ ಏನು ವಿದ್ಯಾರ್ಥಿಗಳೇ? ಈಥೇನ್. ಸೊ ಈಥೇನ್ ಇಸ್ ನಥಿಂಗ್ ಬಟ್ ಯುವರ್ ಅಲ್ಕೇನ್. ಸೊ ಅನ್ಸ್ಯಾಚುರೇಟೆಡ್ ಇದ್ದದನ್ನ ಸ್ಯಾಚುರೇಟೆಡ್ ಮಾಡ್ತೀವಿ ಬೈ ಅಡಿಷನ್ ಆಫ್ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ಯು ಕೆಟಲಿಸ್ಟ್, ರೈಟ್? ಸೊ ಈ ಪ್ರೊಸೆಸ್ ಏನ್ ಕರ್ತೀವಿ? ಹೈಡ್ರೋಜಿನೇಷನ್ ಪ್ರೊಸೆಸ್ ಅಂತ ಕರ್ತೀವಿ. ಸೊ ಇನ್ನೊಂದ್ಸಲ ಡೆಫಿನೇಷನ್ ನೋಡ್ಬೇಕಾದ್ರೆ, the process of conversion of unsaturated hydrocarbon to saturated hydrocarbon by addition of hydrogen in presence of platinum, palladium ಅಥವಾ ನಿಕಲ್ catalyst. ಸೊ ಯಾವುದೇ ಒಂದು ಅನ್ಸ್ಯಾಚುರೇಟೆಡ್ ತಗೋರಿ, ಅದು ಅಲ್ಕೀನ್ ಆಗಿರ್ಬೋದು ಅಥವಾ ಅಲ್ಕೈನ್ ಆಗಿರ್ಬೋದು. ಸೊ ಏನಾಗ್ತದೆ ಇಲ್ಲಿ? ಡಬಲ್ ಬಾಂಡ್ ಬ್ರೇಕಪ್ ಆಗ್ತದ. ಸೊ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇದ್ದಿದ್ದು ಸಿಂಗಲ್ ಬಾಂಡ್ ಆಗುತ್ತೆ, ರೈಟ್? ಸೊ ಇಲ್ಲಿ ದಟ್ ಕನ್ವರ್ಷನ್ ಬೈ ಅಡಿಷನ್ ಆಫ್ ಹೈಡ್ರೋಜನ್ ಇನ್ ಪ್ರೆಸೆನ್ಸ್ ಆಫ್ ದೀಸ್ catalyst we call it as ಹೈಡ್ರೋಜಿನೇಷನ್. ಸೊ ಹಾಗೆ ಇಲ್ಲೊಂದು ಎಕ್ಸಾಂಪಲ್ ನೋಡ್ರಿ, ಪ್ರೋಪೀನ್. ಪ್ರೋಪೀನ್ ಅಂತಂದ್ರೆ CS3 CH ಡಬಲ್ ಬಾಂಡ್ CS2. ಇಲ್ಲಿ ಕೂಡ ಬಾಂಡ್ ಬ್ರೇಕಪ್ ಆಗ್ತದ. ಬಾಂಡ್ ಬ್ರೇಕಪ್ ಆದಾಗ ಇಲ್ಲೊಂದು ಎಲೆಕ್ಟ್ರಾನು ಹೈಡ್ರೋಜನ್ ಬಾಂಡ್ ಬ್ರೇಕಪ್ ಆಯ್ತು, ಒಂದು ಹೈಡ್ರೋಜನ್ ಇಲ್ಲಿ ಹೋಗುತ್ತೆ, ಇನ್ನೊಂದು ಹೈಡ್ರೋಜನ್ ಇಲ್ಲಿ ಹೋಗುತ್ತೆ. ಸೊ ಏನಾಗುತ್ತೆ? ಇದು CS3 CH2, ಇದು CS3 ಆಗುತ್ತೆ. ಸೊ ದಟ್ ಇಸ್ ನಥಿಂಗ್ ಬಟ್ ಯುವರ್ ಪ್ರೋಪೇನ್, ರೈಟ್? ಸೊ ಹಾಗೆ ಪ್ರೋಪೈನ್ ಒಳಗೆ ಇಲ್ಲಿ ಟ್ರಿಪಲ್ ಬಾಂಡ್ ಇದ್ದಿದ್ದು 2 ಬಾಂಡ್ ಬ್ರೇಕಪ್ ಆಗ್ತದ. ಸೊ ಇಲ್ಲಿ ಯೂಶಲಿ ಒಂದು ಬಾಂಡ್ ಬ್ರೇಕಪ್ ಆಗಕ್ಕ 2 ಹೈಡ್ರೋಜನ್ ತೊಗೊಂತೀವಿ. ಇಲ್ಲಿ ಟ್ರಿಪಲ್ ಬಾಂಡ್ ಅದ. ಟ್ರಿಪಲ್ ಬಾಂಡ್ ಅಂದ್ರೆ 2 ಬಾಂಡ್ ಬ್ರೇಕಪ್ ಆಗಬೇಕು. ಸೊ ಎಷ್ಟು ಹೈಡ್ರೋಜನ್ ಬೇಕು? 4 ಹೈಡ್ರೋಜನ್ ತೊಗೊಂತೀವಿ. ಸೊ ಹೆನ್ಸ್ ಪ್ರೋಪೈನ್ ಅಲ್ಕೈನ್ ಇದ್ದಿದ್ದು ಅಲ್ಕೇನ್ ಆಗ್ಯದ ಬೈ ಅಡಿಷನ್ ಆಫ್ ಹೈಡ್ರೋಜನ್. ಸೊ ವಿದ್ಯಾರ್ಥಿಗಳು ಇದ್ರೊಳಗೆ ಏನೂ ಡೌಟ್ ಇಲ್ಲ ಅಂತ ಅನ್ಕೊಂತೀನಿ. ಸಿಂಪಲ್ ಪ್ರಿಪರೇಷನ್ ಆಫ್ ಅಲ್ಕೇನ್ಸ್. ಈಗ ನಾನು ಇಲ್ಲಿ ಅಲ್ಕೇನ್ಸ್ ನ ಜನರಲ್ ಆಗಿ ರಿಪ್ರೆಸೆಂಟ್ ಮಾಡ್ತೀವಿ ನಾವು ಇನ್ನೊಂದು ಫಾರ್ಮುಲಾ ಏನಂತಂದ್ರೆ R-R ಅಂತೀವಿ. ಸೊ ಇಲ್ಲಿ R ಅಂತಂದ್ರೆ ಒಂದು CS3 ಗ್ರೂಪ್, ಡ್ಯಾಶ್ R ಅಂದ್ರೆ ಇನ್ನೊಂದು CS3 ಗ್ರೂಪ್. ಇಟ್ ಇಸ್ ನಾಟ್ ಕಂಪಲ್ಸರಿ R is equal to CS3 ನೇ ಆಗ್ಬೇಕಂತೇನಿಲ್ಲ. ಇಟ್ ಮೇ ಬಿ C2H5 ಆಗಿರ್ಬೋದು, C3H7 ಆಗಿರ್ಬೋದು. ಸೊ ವಿದ್ಯಾರ್ಥಿಗಳೇ, ಅಲ್ಕೇನ್ಸ್ ಒಳಗಿಂದ ಒಂದು ಹೈಡ್ರೋಜನ್ ತೆಗೆದಿವಂದ್ರೆ ದಟ್ ರಿಪ್ರೆಸೆಂಟ್ಸ್ ಯುವರ್ ಅಲ್ಕೈಲ್ ಗ್ರೂಪ್. ಸೊ ಇಲ್ಲಿ 2 ಅಲ್ಕೈಲ್ ಗ್ರೂಪ್ ಆದಾಗ ಇಟ್ ಫಾರ್ಮ್ಸ್ ಅ ಕರೆಸ್ಪಾಂಡಿಂಗ್ ಅಲ್ಕೇನ್. ಸೊ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ಅಂತ ಅವಾಗ ನಿಮಗೆ ಅರ್ಥ ಆಗುತ್ತೆ. ಈಗ ಎರಡನೇ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಅಲ್ಕೇನ್ಸ್ ಬೈ ಅಲ್ಕೈಲ್ ಹ್ಯಾಲೈಡ್ಸ್. ನೋಡ್ರಿ ವಿದ್ಯಾರ್ಥಿಗಳು, ಇದು ವೆರಿ ಇಂಪಾರ್ಟೆಂಟ್. ಅಲ್ಕೈಲ್ ಹ್ಯಾಲೈಡ್ಸ್ ಇಂದ ನಾವ್ ಏನ್ ಮಾಡ್ತಿದೀವಿ? ಅಲ್ಕೇನ್ಸ್ ನ ತಯಾರು ಮಾಡ್ತಾ ಇದೀವಿ. ಸೊ ಅಲ್ಕೈಲ್ ಅಂದ್ರೆ R ಅಂತ ಅರ್ಥ, ಹ್ಯಾಲೈಡ್ ಅಂದ್ರೆ X ಅಂತ ಅರ್ಥ. ಸೊ ಇಲ್ಲಿ X ಅಂದ್ರೆ ಏನು? ಹ್ಯಾಲೈಡ್ಸ್ ಅಂದ್ರೆ ಹ್ಯಾಲೋಜನ್ ಅಂತ ಅರ್ಥ. ಸೊ X is equal to ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಏನ್ ಹ್ಯಾಲೋಜನ್ಸ್ ಅವಲ್ಲ, ದಟ್ ಈಸ್ ಯುವರ್ X ಹಿಯರ್. ದಟ್ ಈಸ್ ವಾಟ್ ಹ್ಯಾಲೈಡ್ಸ್. ಅಲ್ಕೈಲ್ ಅಂತಂದ್ರೆ R ಅಂತ ಕರಿತೀವಿ. R ಅಂತಂದ್ರೆ ಈಗ ಆಲ್ರೆಡಿ ಒಂದು ಎಕ್ಸಾಂಪಲ್ ಹೇಳಿದೆ, ಇಲ್ಲಿ CS3 ಆಗಿರ್ಬೋದು ಅಥವಾ C2H5 ಆಗಿರ್ಬೋದು, ಸೊ C3H7 ಆಗಿರ್ಬೋದು. ಸೊ ವಾಟ್ ಏನೇನೋ ಅಲ್ಕೈಲ್ ಗ್ರೂಪ್ ಇದ್ರು, ಮೀಥೈಲ್, ಈಥೈಲ್, ಪ್ರೊಪೈಲ್. ಸೊ ಡಿಫ್ರೆಂಟ್ ಟೈಪ್ ಆಫ್ ಅಲ್ಕೈಲ್ ಗ್ರೂಪ್ಸ್ ಬರುತ್ತೆ. ಸೊ ಈಗ ಅಲ್ಕೈಲ್ ಹ್ಯಾಲೈಡ್ಸ್ ತಗೊಂಡು ಅಲ್ಕೇನ್ಸ್ ನಾವು ಹೆಂಗ್ ತಯಾರು ಮಾಡ್ತೀವಿ? ಅದ್ರೊಳಗೆ 2 ಮೆಥಡ್ ಅದ. ಮೊದಲನೇದು ಇನ್ ಪ್ರೆಸೆನ್ಸ್ ಆಫ್ ರಿಡಕ್ಷನ್ ಬೈ ಜಿಂಕ್ ಅಂತ ಕರಿತೀವಿ, ಅಥವಾ ರಿಡಕ್ಷನ್ ಪ್ರೊಸೆಸ್ ಅಂತೀವಿ. ರಿಡಕ್ಷನ್ ಅಂದ್ರೆ ಏನು? ಅಡಿಷನ್ ಆಫ್ ಹೈಡ್ರೋಜನ್ ಆರ್ ರಿಮೂವಲ್ ಆಫ್ ಆಕ್ಸಿಜನ್. ಸೊ ಇಲ್ಲಿ ನೋಡ್ರಿ, RX ಅಲ್ಕೈಲ್ ಹ್ಯಾಲೈಡ್, ಇಲ್ಲಿ R is equal to ಏನ್ ಬಂತು ವಿದ್ಯಾರ್ಥಿಗಳೇ? CS3 ಬಂತು. X is equal to Cl. ಸೊ ಇದು RX. ಸೊ ಇಲ್ಲಿ ಇದಕ್ಕೆ ಹೆಸರು ಏನ್ ಬಂತು? ಕ್ಲೋರೋಮೀಥೇನ್. ಸೊ ಕ್ಲೋರೋಮೀಥೇನ್ ನ ಹೈಡ್ರೋಜನ್ ಆಡ್ ಮಾಡಿದಾಗ ಇಲ್ಲೇನಾಗತ್ತ? 2 ಹೈಡ್ರೋಜನ್ ಅಟಮ್ ಅವ. ಒಂದು ಹೈಡ್ರೋಜನ್ ಮತ್ತೆ ಕ್ಲೋರಿನ್ ಕಂಬೈನ್ ಆಗಿ HCl ಆಗತ್ತ. ಇನ್ನು ಉಳಿದಿರುವಂತ ಒಂದು ಹೈಡ್ರೋಜನ್ CH3 ಜೊತೆ ಜಾಯಿನ್ ಆದಾಗ ಏನಾಗ್ತದ? CH4 ಆಗತ್ತ. ಸೊ ದಿಸ್ ಇಸ್ ಕ್ಯಾರಿಡ್ ಔಟ್ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್ ಅಂಡ್ H+ ಅಂದ್ರೆ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್ ಅಂತ ಅರ್ಥ. ಸೊ ಇದಕ್ಕೆ ಜನರಲಿ ರಿಡಕ್ಷನ್ ಆಫ್ ಅಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಅದಕ್ಕೆ ರಿಡಕ್ಷನ್ ಅಂತಂದು ನಿಮ್ಗೆ ಗೊತ್ತಿರೋ ಹಾಗೆ ರಿಡಕ್ಷನ್ ಡೆಫಿನೇಷನ್ ಅಡಿಷನ್ ಆಫ್ ಹೈಡ್ರೋಜನ್ ಆರ್ ರಿಮೂವಲ್ ಆಫ್ ಆಕ್ಸಿಜನ್. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ? ಹೈಡ್ರೋಜನ್ ಆಡ್ ಮಾಡ್ತಾ ಇದೀವಿ. ಸೊ ಹೆನ್ಸ್ ಇಟ್ ಈಸ್ ರಿಡಕ್ಷನ್ ಆಫ್ ಅಲ್ಕೈಲ್ ಹ್ಯಾಲೈಡ್ಸ್. ಸೊ ಅಲ್ಕೈಲ್ ಅಂದ್ರೆ R ಅಂತ ಗ್ರೂಪ್ ಅಂತ ಅರ್ಥ,
ಹ್ಯಾಲೈಡ್ಸ್ ಅಂದ್ರೆ ಹ್ಯಾಲೋಜನ್ ಗ್ರೂಪ್ ಅಂತ ಅರ್ಥ. ಸೊ ಜನರಲ್ ಆಗಿ ಅಲ್ಕೈಲ್ ಹ್ಯಾಲೈಡ್ಸ್ ನಾವು ಏನ್ ಕರಿತೀವಿ, RX ಅಂತ ಕರಿತೀವಿ. ಸೊ ಇಲ್ಲಿ R ಇಸ್ ಟು ಏನ್ ತೊಗೊಂಡಾರ, CH3 ತೊಗೊಂಡಾರ, X ಇಸ್ ಟು Cl ತೊಗೊಂಡಾರ. ಇನ್ನೊಂದು ಎಕ್ಸಾಂಪಲ್ ನೋಡಬಹುದು, ಇಲ್ಲಿ R ಇಸ್ ಟು C2H5 ಆಗದ. ಸೊ ಇದು ಮೀಥೈಲ್, ಮೀಥೇನ್ ಇದ್ದಿದ್ದು CH4, ಈ CH4 ಒಳಗೆ ಒಂದು ಗ್ರೂಪ್ ತೆಗೆದಿದ್ರೆ ಮೀಥೈಲ್ ಅಲ್ಕೈಲ್ ಗ್ರೂಪ್ ಆಗುತ್ತೆ. ಹಂಗೆ ಈಥೇನ್, ಈಥೇನ್ ಒಳಗೆ ಒಂದು ಹೈಡ್ರೋಜನ್ ತೆಗೆದ್ರೆ C2H5 ಆಗುತ್ತೆ, ದಟ್ ಈಸ್ ಈಥೈಲ್. ಸೊ ಇಲ್ಲಿ ಈಥೈಲ್ ಕ್ಲೋರೋ ಈಥೇನ್ ತಗೊಂಡಿನಿ. ಸೊ ಇಲ್ಲಿ ಹೈಡ್ರೋಜನ್ ಆಡ್ ಮಾಡ್ತೀನಿ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್ ಅಂಡ್ ಆಸಿಡ್. ಸೊ ಏನಾಗ್ತದೆ, ಇಲ್ಲಿ ಒಂದು ಹೈಡ್ರೋಜನ್ ಮತ್ತೆ ಕ್ಲೋರಿನ್ ಕಂಬೈನ್ ಆಗಿ HCl ಆಗತ್ತೆ. ಇನ್ನೊಂದು ಹೈಡ್ರೋಜನ್ ಇಲ್ಲಿ C2H5 ಜೊತೆ ಕಂಬೈನ್ ಆಗಿ C2H6 ಆಗತ್ತೆ, ಈಥೇನ್. ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲೆಲ್ಲ ಅಲ್ಕೈಲ್ ಹ್ಯಾಲೈಡ್ ತಗೊಂಡು ಅಲ್ಕೇನ್ಸ್ ನಾವು ತಯಾರು ಮಾಡ್ತಾ ಇದೀವಿ. ಸೊ ಇದು ಪ್ರೊಸೆಸ್ ಏನದ, ಪ್ರಿಪರೇಷನ್ ಆಫ್ ಅಲ್ಕೇನ್ಸ್. ಮೀಥೇನ್, ಈಥೇನ್, ಪ್ರೋಪೇನ್ ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಅಲ್ಕೇನ್ಸ್. ಇದು ಮೊದಲನೇ ಮೆಥಡ್ ಬೈ ರಿಡಕ್ಷನ್ ಆಫ್ ಅಲ್ಕೈಲ್ ಹ್ಯಾಲೈಡ್ಸ್. ಸೊ ಇನ್ನ ಇದ್ರೊಳಗೆ ಇನ್ನೊಂದು ಮೆಥಡ್ ಬರುತ್ತೆ, ದಟ್ ಈಸ್ ಆಲ್ಸೋ ಅಲ್ಕೈಲ್ ಹ್ಯಾಲೈಡ್ಸ್ ತಗೊಂಡೇ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ವರ್ಡ್ಸ್ ರಿಯಾಕ್ಷನ್. ಸೊ ವಿದ್ಯಾರ್ಥಿಗಳೇ, ಈ ವರ್ಡ್ಸ್ ರಿಯಾಕ್ಷನ್ ಬಹಳ ಇಂಪಾರ್ಟೆಂಟು. ಯಾವ್ಯಾವುದು ನೇಮ್ಡ್ ರಿಯಾಕ್ಷನ್ಸ್ ಅವಲ್ಲ, ಆ ನೇಮ್ಡ್ ರಿಯಾಕ್ಷನ್ಸ್ ನ ನೀವು ಸ್ವಲ್ಪ ಪರ್ಫೆಕ್ಟ್ ಮಾಡ್ಕೋಬೇಕು, ರೈಟ್. ಸೊ ಇದು ವರ್ಡ್ಸ್ ರಿಯಾಕ್ಷನ್ ಕೂಡ ಒನ್ ಆಫ್ ದ ಮೆಥಡ್ಸ್ ಫ್ರಮ್ ಅಲ್ಕೈಲ್ ಹ್ಯಾಲೈಡ್ಸ್ ತಗೊಂಡೆ ನಾವು ತಯಾರು ಮಾಡ್ತೀವಿ. ಏನಿದು ವರ್ಡ್ಸ್ ಸಿಂಥಸಿಸ್ ಅಥವಾ ವರ್ಡ್ಸ್ ರಿಯಾಕ್ಷನ್ ಅಂದ್ರೆ, ಹೈಯರ್ ಅಲ್ಕೇನ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಹೀಟಿಂಗ್ ಅಲ್ಕೈಲ್ ಹ್ಯಾಲೈಡ್. ಅಲ್ಕೈಲ್ ಹ್ಯಾಲೈಡ್ ಅಂದ್ರೆ ನಿಮ್ಗೆ ಗೊತ್ತು, RX ವಿತ್ ಸೋಡಿಯಂ ಮೆಟಲ್. ಅಂದ್ರೆ ನೀವು ಅಲ್ಕೈಲ್ ಹ್ಯಾಲೈಡ್ ನ ಎದ್ರ ಜೊತೆ ರಿಯಾಕ್ಟ್ ಮಾಡ್ತೀರಿ, ಸೋಡಿಯಂ ಮೆಟಲ್ ಜೊತೆ ರಿಯಾಕ್ಟ್ ಮಾಡ್ತೀರಿ ಇನ್ ಡ್ರೈ ಈಥರ್ ಸೊಲ್ಯೂಷನ್. ಅಂದ್ರೆ ಅಲ್ಕೈಲ್ ಹ್ಯಾಲೈಡ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಸೋಡಿಯಂ ಮೆಟಲ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಏನಾಗ್ತದ, 2 molecules ಆಫ್ ಅಲ್ಕೈಲ್ ಹ್ಯಾಲೈಡ್ ಲೂಸಸ್ ದೇರ್ ಹ್ಯಾಲೋಜನ್ ಆಟಮ್ಸ್. ನೋಡ್ರಿ, ಇದ್ರೊಳಗಿರುವಂತ ಹ್ಯಾಲೋಜನ್ ಆಟಮ್ಸ್ ಲೂಸ್ ಆಗತ್ತ. ಏನಾಗ್ತದ, ಇಟ್ ಫಾರ್ಮ್ಸ್ ಸೋಡಿಯಂ ಹ್ಯಾಲೈಡ್. ಈಗ ಉಳಿದಿರುವಂತ ನೆಕ್ಸ್ಟ್ ಎರಡು ಅಲ್ಕೈಲ್ ಗ್ರೂಪ್ ರಿಯಾಕ್ಟ್ ಆಗಿ ಇಟ್ ಫಾರ್ಮ್ಸ್ ಎನ್ ಕರೆಸ್ಪಾಂಡಿಂಗ್ ಅಲ್ಕೇನ್. ಸೊ ಇದನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ ವಿದ್ಯಾರ್ಥಿಗಳೇ. ಇಲ್ಲಿ RX ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಕೈಲ್ ಹ್ಯಾಲೈಡ್, ಹೌದಾ. ಈಗ ಇದು ಒಂದು ಅಲ್ಕೈಲ್ ಹ್ಯಾಲೈಡ್, ಇದು ಇನ್ನೊಂದು ಅಲ್ಕೈಲ್ ಹ್ಯಾಲೈಡ್, ಇದು ಕೂಡ RX. ಸೊ ಎಷ್ಟು ಅಲ್ಕೈಲ್ ಹ್ಯಾಲೈಡ್ ತೊಗೊಂತಿದೀವಿ, ಎರಡು ಅಲ್ಕೈಲ್ ಹ್ಯಾಲೈಡ್ ನ ತೊಗೊಂತಿದೀವಿ. ಇಟ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ 2 ಸೋಡಿಯಂ ಮೆಟಲ್. ಸೊ ಸೋಡಿಯಂ ಮೆಟಲ್ ಜೊತೆ ರಿಯಾಕ್ಟ್ ಮಾಡ್ತೀವಿ. ಈಗ ಏನಾಗ್ತದೆ ನೋಡ್ರಿ ವಿದ್ಯಾರ್ಥಿಗಳೇ, ಇನ್ ಪ್ರೆಸೆನ್ಸ್ ಆಫ್ ಈಥರ್ ಅನ್ನೋದು ಕೆಟಲಿಸ್ಟ್. ಇಲ್ಲಿ R ಮತ್ತೆ X ನಡುವೆ ಬಾಂಡ್ ಬ್ರೇಕಪ್ ಆಗ್ತದ, ಇಲ್ಲಿ ಕೂಡ R ಮತ್ತೆ X ನಡುವೆ ಬಾಂಡ್ ಬ್ರೇಕಪ್ ಆಗ್ತದ. ಇಲ್ಲೊಂದು X, ಇದು ಒಂದು X, Na ಜೊತೆ ರಿಯಾಕ್ಟ್ ಆಗಿ ಏನಾಯ್ತು, NaX ಸೋಡಿಯಂ ಹ್ಯಾಲೈಡ್. ನೀವು X ಇಸ್ ಟು ಕ್ಲೋರಿನ್ ತೊಗೊಂಡ್ರೆ ಇಲ್ಲಿ NaCl ಆಗತ್ತೆ, X ಇಸ್ ಟು ಬ್ರೋಮಿನ್ ತೊಗೊಂಡ್ರೆ NaBr ಆಗತ್ತೆ, X ಇಸ್ ಟು ಐಡಿನ್ ತೊಗೊಂಡ್ರೆ ಸೋಡಿಯಂ ಅಯೋಡೈಡ್ ಆಗತ್ತ. ಇನ್ನು ಉಳಿದಿರೋದೇನು, ಎರಡು R ಗ್ರೂಪ್ ಉಳಿತು, ಎರಡು ಅಲ್ಕೈಲ್ ಗ್ರೂಪ್ ಉಳಿತು. ಇವೆರಡು R ಕಂಬೈನ್ ಆಗಿ ಅಲ್ಕೇನ್ ಫಾರ್ಮ್ ಆಗುತ್ತೆ. ಹೆಂಗಾಗತ್ತೆ ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ R ಇಸ್ ಟು CH3 ತೊಗೊಂಡಿನಿ, X ಇಸ್ ಟು Br ತೊಗೊಂಡಿನಿ. ಸೊ ಇದಕ್ಕೆ ಏನ್ ಕರಿತೀವಿ, ಮೀಥೈಲ್ ಬ್ರೋಮೈಡ್ ಅಂತ ಕರಿತೀವಿ. ಇಲ್ಲಿ ಎರಡು ಮೀಥೈಲ್ ಬ್ರೋಮೈಡ್ ತೊಗೊಂಡಿನಿ, ಇಟ್ ಈಸ್ ಮೇಡ್ ಟು ರಿಯಾಕ್ಟ್ ವಿತ್ ಸೋಡಿಯಂ ಮೆಟಲ್ ಇನ್ ಪ್ರೆಸೆನ್ಸ್ ಆಫ್ ಈಥರ್. ಈಗ ಬಾಂಡ್ ಬಿಟ್ವೀನ್ ದ CH3 ಮತ್ತು Br ಬ್ರೇಕಪ್ ಆಯ್ತು, ಇಲ್ಲೂ ಕೂಡ ಬಾಂಡ್ ಬ್ರೇಕಪ್ ಆಯ್ತು. ಸೊ ಬ್ರೇಕಪ್ ಆದಾಗ ಇಲ್ಲಿ ಎರಡು Na ಮತ್ತೆ Br ಕಂಬೈನ್ ಆಗಿ ಸೋಡಿಯಂ ಬ್ರೋಮೈಡ್ ಆಯ್ತು. ಇನ್ನು ಉಳಿದಿರುವಂತದ್ದೇನು, CH3 ಮತ್ತೆ CH3. ಸೊ ಇದು CH3 ಅಂದ್ರೆ ಏನಾಯ್ತು, C2H6. ಸೊ C2H6 ಅಂತಂದ್ರೆ ಏನಾಯ್ತು, ಇದು ಈಥೇನ್. ಸೊ ಇಲ್ಲಿ alkyl halide, it is made to react with sodium metal in presence of dry ether, it forms corresponding alkane. So definition ನೋಡಬೇಕಾದ್ರೆ word synthesis, when alkyl halides are made to react with sodium metal in presence of dry ether, it forms corresponding alkane. So ವಿದ್ಯಾರ್ಥಿಗಳೇ, ಇದು ಬಹಳ ಇಂಪಾರ್ಟೆಂಟ್ ರಿಯಾಕ್ಷನ್. ಯಾವ್ದು ನೇಮ್ಡ್ ರಿಯಾಕ್ಷನ್ಸ್ ಅಂದ್ರೆ ಸೈಂಟಿಸ್ಟ್ ಹೆಸರಾಗಿರ್ಬೋದು, ರೈಟ್. ಸೊ ಅಂತ ರಿಯಾಕ್ಷನ್ಸ್ ಇದ್ದಿದ್ದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ರೈಟ್. ಸೊ ಇದು ಇವತ್ತಿನ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡಿರುವಂಥದ್ದು. ಸೊ ಇದ್ರೊಳಗೆ ಏನಾದರೂ ನಿಮ್ಗೆ ಡೌಟ್ಸ್ ಇತ್ತಂದ್ರೆ ಯು ಕ್ಯಾನ್ ಜಸ್ಟ್ ಮೆಸೇಜ್ ಮಾಡಿ, ರಿಪ್ಲೈ ಮಾಡಿ ನನಗೆ. ಐ ವಿಲ್ ಜಸ್ಟ್ ರಿಪ್ಲೈ ಟು ಯುವರ್ ಡೌಟ್ಸ್, ಕ್ಲಾರಿಫಿಕೇಶನ್ ಮಾಡ್ತೀನಿ. ಸೊ ಇದ್ರೊಳಗೆ ಜನರಲ್ ಆಗಿ ನೆನ್ಪಿಟ್ಕೋಬೇಕಾದದ್ದು, ಮೀಥೇನ್ ಅಥವಾ ಅಲ್ಕೇನ್ ಒಳಗಿಂದ ಒಂದು ಹೈಡ್ರೋಜನ್ ತೆಗೆದಿವಿ ಅಂದ್ರೆ ಕರೆಸ್ಪಾಂಡಿಂಗ್ ಅಲ್ಕೈಲ್ ಬರುತ್ತೆ, ರೈಟ್. ಸೊ ಅಲ್ಕೈಲ್ ಹ್ಯಾಲೈಡ್ ಅಥವಾ ಅಲ್ಕೈಲ್ ಗ್ರೂಪಿಗೆ ಜನರಲ್ ಆಗಿ ನಾವು ರಿಪ್ರೆಸೆಂಟ್ ಏನಂತ ಮಾಡ್ತೀವಿ, R ಅಂತ ಮಾಡ್ತೀವಿ. ಸೊ ಇಲ್ಲಿ ಎರಡು ಅಲ್ಕೈಲ್ ಗ್ರೂಪ್ ಸೇರಿತಂದ್ರೆ ಇಟ್ ಫಾರ್ಮ್ಸ್ ಕರೆಸ್ಪಾಂಡಿಂಗ್ ಅಲ್ಕೇನ್, ರೈಟ್. ಸೊ ಇದು ಇವತ್ತಿನ ಡಿಸ್ಕಷನ್. ಇನ್ನು ಕೆಲವೊಂದು ಮೆಥಡ್ಸ್ ಅವ ವಿತ್ ರೆಸ್ಪೆಕ್ಟ್ ಟು ಪ್ರಿಪರೇಷನ್, ದಟ್ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ. ಸೊ ಏನಾದ್ರು ಡೌಟ್ಸ್ ಇದ್ರೆ ವಿದ್ಯಾರ್ಥಿಗಳೇ, ಪ್ಲೀಸ್ ಆಸ್ಕ್ ಯುವರ್ ಡೌಟ್ಸ್. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.